ನಿರ್ಯಾತನಾ ಪದ್ಧತಿಯ 26ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 236ನೆಯ ಶ್ಲೋಕದಲ್ಲಿ, ಪಾದುಕೆ ಭೂಮಿಯನ್ನ ಪುನಃ ಶ್ರೀರಾಮನಲ್ಲಿ ಸೇರಿಸಿದಳು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಯಾಸೌ ಚತುರ್ದಶ ಸಮಾಪತಿ ವಿಪ್ರಯುಕ್ತ ವಿಶ್ವಂಬರ ಭಗವತಿ ವಿಧೃತಾ ಭವತ್ಯ ವಿನ್ಯಸ್ಯತಾಂ ರಘುಪತೇರ್ಭುಜಶೈಲಶೃಂಗೇ ಭೂಯೋಪಿ ತೇನ ಸಹಿತಾಂ ಭವತಿ ಬಬಾರ. ಪಾದುಕೆ, ಹೇ ಪಾದುಕೆಯೇ, ಪತಿವಿಪ್ರಯುಕ್ತ, ನಾಯಕನನ್ನ ಬಿಟ್ಟು ಅಗಲಿರುವ, ಯಾವ, ಅಸೌ ಈ, ಭಗವತಿ ಪೂಜೆಗೆ ಅರ್ಹಳಾಗಿರುವ, ವಿಶ್ವಂಬರ ಭೂಮಿಯಾದವಳು, ಭವತ್ಯ ನಿನ್ನಿಂದ, ಚತುರ್ದಶ ಸಮಾಹ 14 ವರ್ಷಗಳು, ವಿಧೃತ ಧರಿಸಲ್ಪಟ್ಟಳೋ, ಭವತಿ ನೀನು, ತಾಂ ಆ ಭೂಮಿಯನ್ನ, ರಘುಪತೇಹೇ ಶ್ರೀರಾಮನ, ಭುಜಗಳ, ಶೈಲಶೃಂಗೆ ಪರ್ವತದ ತುದಿಯಲ್ಲಿ, ವಿನ್ಯಸ್ಯ ಇಟ್ಟು, ಭೂಯೋಪಿ ಮತ್ತೆ, ತೇನ ಆ ಶ್ರೀರಾಮನೊಂದಿಗೆ, ಸಹಿತಾಂ ಸೇರಿರುವ, ತಾಂ ಆ ಭೂಮಿಯನ್ನ, ಬಬಾರ ಭರಿಸಿದೆ. ಶ್ರೀರಾಮನಿಂದ ಅಗಲಿದವಳು ಪೂಜ್ಯಳೂ ಆದ ಈ ಭೂಮಿಯನ್ನ ಪಾದುಕಾದೇವಿ 14 ವರ್ಷಗಳ ಕಾಲ ಧರಿಸಿ ರಕ್ಷಿಸಿದಳು. ಅದೇ ಭೂಮಿಯನ್ನ ಪಾದುಕೆ ವನವಾಸ ಮುಗಿಸಿ ಹಿಂತಿರುಗಿ ಬಂದ ಶ್ರೀರಾಮನ ಭುಜಗಳೆಂಬ ಪರ್ವತಾಗ್ರದ ಮೇಲಿಟ್ಟು ಮತ್ತೆ ಅವಳನ್ನ ಶ್ರೀರಾಮನೊಡನೆ ಸೇರಿಸಿ, ತಾನೂ ಆ ಭೂಮಿಯನ್ನ ಶ್ರೀರಾಮನೊಂದಿಗೆ ಧರಿಸಿದವಳಾದಳು ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.